ಗೈಸ್ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಇವತ್ತು ಧುರೇಂದ್ರ 2 ಮೂವಿ ರಿಲೀಸ್ ಆಗಿದೆ. ಬುಕ್ ಮೈ ಶೋ ಇಲ್ಲಿ ಯಾವ ರೀತಿ ಟಿಕೆಟ್ಗಳನ್ನು ಬುಕ್ ಮಾಡೋಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಕ್ಕೆ ಲೈಕ್ ಮಾಡಿ ಮತ್ತು ವಿಡಿಯೋ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ. ಓಕೆನಾ, ಬನ್ನಿ ಗೈಸ್ ಇವಾಗ ಸ್ಕ್ರೀನ್ ಮೇಲೆ ಗೈಸ್ ಪ್ಲೇಸ್ಟೋರಲ್ಲಿ ಬುಕ್ ಮೈ ಶೋ ಅನ್ನೋ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಡೌನ್ಲೋಡ್ ಮಾಡಿದ್ದೀನಿ, ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ಸೊ ನಿಮಗೆ ರಿಜಿಸ್ಟರ್ ಮಾಡೋದಕ್ಕೆ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಕೇಳುತ್ತೆ. ಸೊ ನಿಮ್ಮ ಒಂದು ಮೊಬೈಲ್ ನಂಬರನ್ನ ಹಾಕಿ ರಿಜಿಸ್ಟರ್ ಆಗಿ. ಸೊ ನಾನು ಇವಾಗ ನನ್ನೊಂದು ಮೊಬೈಲ್ ನಂಬರನ್ನ ಹಾಕಿ ರಿಜಿಸ್ಟರ್ ಆಗ್ತಾ ಇದ್ದೀನಿ. ರಿಜಿಸ್ಟರ್ ಆದಮೇಲೆ ಈ ಥರ ಕೆಲವೊಂದಿಷ್ಟು ಪರ್ಮಿಷನ್ ಕೇಳುತ್ತೆ, ಎಲ್ಲದಕ್ಕೂ ಅಲೌ ಮಾಡಿ. ಸೊ ಲೊಕೇಶನ್ನ ಕೇಳ್ತಾ ಇದೆ, ಅಂದರೆ ನಮ್ಮ ಒಂದು ಲೊಕೇಶನಲ್ಲಿ ಯಾವುದೆಲ್ಲ ಥಿಯೇಟರ್ಗಳಿದ್ದಾವೆಲ್ಲ ಸಿನಿಮಾ ಟ್ಯಾಕೀಸ್ಗಳು ಅದನ್ನು ಫೈಂಡ್ ಔಟ್ ಮಾಡೋದಕ್ಕೆ. ಓಕೆನಾ, ಸೊ ಮೇನಾಗಿ ಪರ್ಮಿಷನ್ ಕೊಡಿ, ಲೊಕೇಶನ್ಗೆಲ್ಲ ಅಲೌ ಮಾಡಿ. ಸೊ ಇವಾಗ ಧುರೇಂದ್ರ ಮೂವಿನ ಯಾವ ರೀತಿ ಬುಕ್ ಮಾಡೋದು ಅಂದರೆ, ಸೊ ವೆಯ್ಟ್ ಮಾಡಿ ತೋರಿಸ್ತೀನಿ. ಓಕೆ, ಇಲ್ಲಿ ಸರ್ಚಲ್ಲಿ ಧುರೇಂದ್ರ 2 ಅಂತ ಸರ್ಚ್ ಮಾಡಬೇಕಾಗತ್ತೆ. ಇಲ್ಲಿದೆ ನೋಡಿ, ಧುರೇಂದ್ರ ದ ರಿವೆಂಜ್. ಓಕೆ, ಧುರೇಂದ್ರ 2 ಇಲ್ಲಿ ನೋಡ್ಬೋದು. ಯಾರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಕೆಳಗಡೆ ನೋಡ್ಬೋದು ಬುಕ್ ಟಿಕೆಟ್ಸ್ ಅಂತ ಇದೆಯಲ್ಲ, ಸೊ ಸಿಂಪಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದಮೇಲೆ ಕೆಲವೊಂದಿಷ್ಟು ಪರ್ಮಿಷನ್ ಕೇಳುತ್ತೆ. ಮೂವಿ 18+ ಇದೆ, ಮತ್ತು ಎ ಗ್ರೇಡ್ ಅಂದರೆ ತುಂಬ ರಕ್ತದಂತ್ರ ಕೂಡಿರುವಂಥ ಮೂವಿ, ತುಂಬ ಆ್ಯಕ್ಷನ್ ಇದೆ ಅಂತ ಅದು ಹೇಳ್ತಾ ಇದೆ. ಸೊ ಸಿಂಪಲಾಗಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಸೊ ನೋಡ್ಬೋದು ಇಲ್ಲಿ ಇವಾಗ ಡೇಟು, ನೀವು ಯಾವ ಒಂದು ಡೇಟಿಗೆ ಹೋಗ್ತೀರಾ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮೇಲ್ಗಡೆ ಡೇಟ್ ಇದೆ. ಸೊ ನಾನಿವಾಗ 21ನೇ ತಾರೀಕನ್ನ ಸೆಲೆಕ್ಟ್ ಮಾಡ್ತೀನಿ. 21ನೇ ತಾರೀಕು ಸೆಲೆಕ್ಟ್ ಮಾಡಿದ್ಮೇಲೆ ಯಾವೆಲ್ಲ ಶೋ ಮತ್ತು ಯಾವ ಒಂದು ಊರಲ್ಲಿ ಯಾವ ಒಂದು ಪ್ಯಾಕೇಜಲ್ಲಿ ನಡೀತಾ ಇದೆ ಅಂತ ಇಲ್ಲಿ ಎಲ್ಲ ಶೋ ಆಗುತ್ತೆ. ನೋಡ್ಬೋದು ಇಲ್ಲಿ ಮೊದಲಲ್ಲಿದೆ ಶೋ ಟೈಮ್ನೂ ಇದೆ. ಇಲ್ಲಿ ನೋಡ್ಬೋದು 11:30 ಇದೆ, 1:50 ಇದೆ. ಸೊ ಯಾವ್ದು ಬೇಕು ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಹಾಗೆ ನೋಡ್ಬೋದು ಇಲ್ಲಿ ಎಲ್ಲೆಲ್ಲ ಇದೆ ಅಂತೆ, ಮಾಲಿಂಗ್ಪುರದಲ್ಲಿದೆ, ಹಾಗೆ ಬಾಗಲಕೋಟೆಯಲ್ಲಿದೆ. ಸೊ ನನಗೆ ತುಂಬ ಹತ್ತಿರ ಅಂದರೆ ಮೊದಲಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಮೊದಲಲ್ಲಿ 11:30ಕ್ಕೆ ಒಂದು ಶೋನ ಸೆಟ್ ಮಾಡ್ತೀನಿ. ಓಕೆನಾ, ಎಷ್ಟು ಟಿಕೆಟ್ ಬೇಕಾಗಿದೆ ಅಂತ ಕೇಳ್ತಾ ಇದೆ, ಒಬ್ಬರ ಇಬ್ಬರ ಅಂತೇಳಿ. ಸೊ ಇಲ್ಲಿ ನೋಡ್ಬೋದು, ಒಬ್ಬರಾದ್ರೆ ಒಬ್ಬರು, ಇಬ್ಬರಾದ್ರೆ ಇಬ್ಬರು, ಇದು ಸೆಲೆಕ್ಟ್ ಮಾಡ್ಬೋದು. ಒಬ್ಬರಿಗೆ 150 ರೂಪಾಯಿ ಇದೆ. ಓಕೆನಾ, ಸೊ ನಾನು ಒಬ್ಬರೇ ಅಂತ ಹೇಳ್ತಾ ಇದ್ದೀನಿ. ಸೆಲೆಕ್ಟೆಡ್ ಟಿಕೆಟ್. ಓಕೆನಾ, ಇವಾಗ ಸೆಲೆಕ್ಟೆಡ್ ಟಿಕೆಟ್ ಆದಮೇಲೆ ನೀವು ಒಂದು ಶೀಟನ್ನು ಇದನ್ನು ಮಾಡಬೇಕು, ಏನು ಸೆಲೆಕ್ಟ್ ಮಾಡಬೇಕು. ನೀವು ಯಾವ ಒಂದು ಶೀಟಲ್ಲಿ ಕೂತು ಸಿನಿಮಾ ಟ್ಯಾಕೀಸನ್ನು ನೋಡ್ತೀರಂತ. ಇದೊಂದು ಸಿನಿಮಾ ಟ್ಯಾಕೀಸ್ದು ಏನದು ಬ್ಲೂ ಪ್ರಿಂಟ್ ಇದು. ಈಗ ಏನು ಈ ಬಾಕ್ಸ್ ಇದಾವಲ್ಲ, ಸೊ ಇವು ಎಲ್ಲ ಬಾಕ್ಸ್ಗಳು ಖಾಲಿ ಇದ್ದಾವೆ. ಇವೆಲ್ಲ ಬಾಕ್ಸ್ ಫಿಲ್ ಆಗಿದ್ದಾವಲ್ಲ, ಸೊ ಏನು ಬ್ಲರ್ ಕಾಣ್ತಾ ಇದ್ದಾವಲ್ಲ, ಸೊ ಅವೆಲ್ಲ ಬಾಕ್ಸು ಏನು ಫಿಲ್ ಆಗಿದೆ ಅಂತ ಅರ್ಥ. ಇವೆಲ್ಲ ಖಾಲಿ ಇದ್ದಾವೆ. ಸೊ ಇದು ಫಿಲ್ ಆಗಿದೆ ಅಂತ ಅರ್ಥ, ಇದು ಖಾಲಿ ಇದೆ ಅಂತ ಅರ್ಥ. ಸೊ ನೀವು ಯಾವ ಒಂದು ಸೀಟಲ್ಲಿ ಕೂತು ಸಿನಿಮಾವನ್ನು ನೋಡ್ಬೇಕಂತ ಅನ್ಕೊಂತೀರಲ್ಲ, ಸೊ ಸಿಂಪಲಾಗಿ ಆ ಒಂದು ಇದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಾನಿವಾಗ ಈ ಒಂದು ಬಾಕ್ಸ್ನ ಕ್ಲಿಕ್ ಮಾಡ್ತೀನಿ, 10 ನಂಬರ್ನ ಕ್ಲಿಕ್ ಮಾಡಿದೆ. ಓಕೆನಾ, ಕ್ಲಿಕ್ ಮಾಡಿ ಆದಮೇಲೆ ಅದು ಫಿಲ್ ಆಯಿತು. ಇವಾಗ ಪೇ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಸಿಂಪಲಾಗಿ ಪೇ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಸ್ವಲ್ಪ ಲೋಡಿಂಗ್ ಆಗಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಕೇಳುತ್ತೆ. ಓಕೆನಾ, ಸೊ ಸಿಂಪಲಾಗಿ ಇಲ್ಲಿ ಕೆಳಗಡೆ ಓಕೆ ಅಂತ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಗೈಸ್ ಮೂವಿ ಟಿಕೆಟ್ ಬಂದುಬಿಟ್ಟು 150 ರೂಪಾಯಿ ಇದೆ, ಬಟ್ ಇಲ್ಲಿ ಏನಂದರೆ 181 ರೂಪಾಯಿ ತೋರಿಸ್ತಾ ಇದೆ. ಇದು ಬಂದುಬಿಟ್ಟು GST ಅಂತ ಎಲ್ಲ ಅದು ನಮಗೆ ಕೌಂಟ್ ಆಗುತ್ತೆ. ಓಕೆನಾ, ಟೋಟಲ್ 181 ರೂಪಾಯಿನ ಪೇ ಮಾಡಬೇಕಾಗಿರುತ್ತೆ. ಸಿಂಪಲಾಗಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ನೀವು ಒಂದು ಆ್ಯಪ್ಸ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾವ ಒಂದು ಆ್ಯಪಿಂದ UPI ಮೂಲಕ ನೀವು ಪೇ ಮಾಡ್ತೀರಾ, ಅಥವಾ ಯಾವುದಾದ್ರೂ ವ್ಯಾಲೆಟ್ ಮೂಲಕ ಪೇ ಮಾಡ್ತೀರಾ, ಇಲ್ಲಾಂದರೆ ನಿಮ್ಮ ಹತ್ರ ಏನಾದರೂ ಗಿಫ್ಟ್ ವೋಚರ್ ಇದೆಯಾ, ಇಲ್ಲಾಂದರೆ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಅದರಿಂದ ಪೇ ಮಾಡ್ತೀರಾ ಅಂತ ಸೆಲೆಕ್ಟ್ ಮಾಡಿ ನೀವು ಅಮೌಂಟನ್ನೇ ಪೇ ಮಾಡಿ. ಪೇ ಮಾಡಿ ಆದಮೇಲೆ ನಿಮಗೆ ಒಂದು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ, ಸೊ ಈ ರೀತಿ ಒಂದು ಟಿಕೆಟ್ ಬರುತ್ತೆ. ನೀವು ಸಿನಿಮಾ ಥಿಯೇಟರ್ಗೆ ಹೋದಾಗ ಅದನ್ನು ತೋರಿಸಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ನಿಮ್ಮನ್ನು ಒಳಗೆ ಬಿಡ್ತಾರೆ. ಸೊ ಈ ರೀತಿ ಮಾಡ್ಕೊಂಡು ನೀವು ಧುರೇಂದ್ರ ಮೂವಿಯನ್ನು ಟಿಕೆಟ್ ಬುಕ್ನ ಮಾಡ್ಕೊಳ್ಬೋದು. ಓಕೆನಾ, ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಮೂರು ವೀಡಿಯೋಸ್ಗಳಿಗೆ ನಿಮ್ಮೊಂದು ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.